ಆನಂದ ಬಲದ ಸ್ವರೂಪ ಆಗಿದ್ದಾನೆ, ಸೂಕ್ಷ್ಮ ರೂಪದಿಂದ ಎಲ್ಲರಲ್ಲಿ ಇದ್ದಾನೆ ಜೀವೋತ್ತಮ. ಜಗತ್ತಿಗೆ ಆದ್ಯ ಸೃಷ್ಟಿಕರ್ತ, ವಿಶಿಷ್ಟ ಶಕ್ತಿ ಇದ್ದಾನೆ ಅವನಿಗೆ. ಅವನು ಇಂದ್ರಿಯಾದ ಸಕಲ ವಸ್ತುಗಳಲ್ಲಿ ಅಭಿಮಾನಿಗಳಿಗೆ ನಿಯಾಮಕನಾಗಿ ಬಹುರೂಪಗಳಿಂದ ಮುಖ್ಯ ಪ್ರಾಣದೇವರಿದ್ದಾರೆ ಜೀವೋತ್ತಮರವರು. ಅವರು ಭಗವಂತನ ಎಲ್ಲ ರೂಪಗಳನ್ನು ಉಪಾಸಿಸುವವರು. ಅವರಿಗೆ ಇಡೀ ಬ್ರಹ್ಮಾಂಡದ ಆಗು ಹೋಗುಗಳು ಸ್ವಲ್ಪ ಯೋಚನೆ ಮಾಡಿದರೆ ತಿಳಿದುಬಿಡುತ್ತೆ. ಸ್ವಲ್ಪ ಆಲೋಚನೆ ಮಾಡಿದರೆ, ಆಲೋಚನೆಯ ಅಂತ ಬರುತ್ತೆ ರುಜಿಯೋಗಿಗಳಿಗೆ, ಆಲೋಚನೆ ಮಾಡಿದರೆ ತಿಳಿಯುತ್ತೆ ಅವರಿಗೆ. ನಾವು ಏನು ಮಾಡ್ತಾ ಇದ್ದೀವಿ, ಬ್ರಹ್ಮಾಂಡದಲ್ಲಿ ಸಕಲ ಜಂತುಗಳು ಏನು ಮಾಡ್ತಾರೆ ಅಂತ ಸ್ವಲ್ಪ ಯೋಚನೆ ಮಾಡಿದರೆ ತಿಳಿದು ಬಿಡುತ್ತೆ ಅವರಿಗೆ. ಅದೇ ಎಷ್ಟೇ ಯೋಚನೆ ಮಾಡಿದರೂ ಭಗವಂತನ ಗುಣಗಳು ತಿಳಿಯಲ್ಲ. ಲಕ್ಷ್ಮೀ ದೇವಿಗೆ ಲಕ್ಷ್ಮೀ ಜ್ಞಾನ ಅಂತಾರೆ. ಲಕ್ಷ್ಮೀ ಜ್ಞಾನ ಯೋಚನೆಯೇ ಮಾಡೋದು ಬೇಡ, ಅವಳ ಮನಪಟ್ಟಣದಲ್ಲಿ ಬರ್ತಾನೆ ಇರುತ್ತೆ. ಎಷ್ಟು ಬ್ರಹ್ಮಾಂಡ ಜೀವನ ಏನು ಮಾಡ್ತಾ ಇದ್ರೆ ಅವಳ ಮನಪಟ್ಟಣದಲ್ಲಿ ಬರ್ತಾನೆ ಇರುತ್ತೆ. ಆಮೇಲೆ ಹೇಳ್ತಾನೆ, ಯಸ್ಮಿನ್ ಇದಂ ಪ್ರೋತಮ ಶೇಷಪೋತಂ ಪಟೇ ಯಥಾ ತಂತು ವಿತಾನ ಸಂಸ್ಥಾ ಯೇಷ ಸಂಸಾರ ತರುಪುರಾಣ ಕರ್ಮಾತ್ಮಕ ಪುಷ್ಪ ಫಲೇ ಪ್ರಸೂತಿ. ದಾರಗಳಿಂದ ಹಾಕಿದ ಬಟ್ಟೆ ಇರುತ್ತಲ್ಲ, ಪ್ರಸೂತಿ ಬಟ್ಟೆ, ದಾರಗಳು ಎಲ್ಲ ಕಡೆ ಹರಡಿರುತ್ತೆ. ಎಲ್ಲ ಜಗತ್ತಿಗೂ ಚತುರ್ಮುಖನಲ್ಲಿ ಓತಪ್ರೋತವಾಗಿ ಹರಡಿವೆ. ಈ ಜಗದ್ವೃಕ್ಷ ಕರ್ಮ ಎಂಬ ಬೀಜದಿಂದ ಅಂಕುರಿಸುತ್ತೆ, ಐಹಿಕ ಫಲವನ್ನು ಎಂಬ ಹೂವನ್ನು ಕೊಡುತ್ತದೆ, ಅಮೃಷ್ಟಿಕ ಫಲವೆಂಬ ಹಣ್ಣನ್ನು ಉಂಟು ಮಾಡುತ್ತದೆ ಅಂತ ಹೇಳ್ತಾನೆ. ಈ ಜಗದ್ವೃಕ್ಷಕ್ಕೆ ಯಾರು? ಬ್ರಹ್ಮವಾಣಿಯರು ಮಣ್ಣು ನೀರುಗಳಂತೆ ಮೂಲಗಳು. ಬ್ರಹ್ಮವಾಣಿಯರು ಮಣ್ಣು ನೀರಿನಂತೆ ಮೂಲಗಳು. ಅಸಂಖ್ಯ ಕರ್ಮಗಳಿದ್ದವಲ್ಲ ಈ ವೃಕ್ಷಗಳ ಬೇರುಗಳು. ಅಹಂಕಾರ, ಬುದ್ಧಿ ಮತ್ತು ಮನಸ್ಸುಗಳಿಗೆ ಅಭಿಮಾನವಾದ ರುದ್ರ, ಇಂದ್ರ, ಚಂದ್ರರೇ ಕಾಂಡಗಳು. ವೃಕ್ಷಗಳ ಕಾಂಡಗಳು ಅಂತೀವಲ್ಲ. ಪಂಚಭೂತಗಳು ಕವಲುಗಳು, ಟೊಂಗೆಗಳು. ಪಂಚ ಜ್ಞಾನೇಂದ್ರಿಯ, ಪಂಚ ಕರ್ಮೇಂದ್ರಿಯ, ಮನಸ್ಸು 11 ಶಾಖೆಗಳು, ವೃಕ್ಷದ ಶಾಖೆಗಳು. ಇದರಲ್ಲಿ 2 ಹಕ್ಕಿ ಇರುತ್ತೆ, ಒಂದು ಪ್ರವೃತ್ತಿ, ಒಂದು ನಿವೃತ್ತಿ. 2 ಹಕ್ಕಿಗಳು ಗೂಡು ಕಟ್ಕೊಂಡಿರ್ತವೆ. ಈ ಪ್ರವೃತ್ತಿ ನಿವೃತ್ತಿ ಅಂತ ಕರ್ಮಗಳಿದಾವಲ್ಲ, ಪ್ರವೃತ್ತಿ ಕರ್ಮಗಳು, ಪ್ರವೃತ್ತಿಯಾಗುವುದು ನಿವೃತ್ತಿಯಾಗುವುದು ಕರ್ಮಗಳು, ಅವುಗಳೇನಿದ್ದಾವೆ ಆ 2 ಹಕ್ಕಿಗಳಿಗೆ ಪುಣ್ಯ ಪಾಪಗಳು ಎಂಬುವ 2 ರೆಕ್ಕೆಗಳು. ಈ ವೃಕ್ಷಕ್ಕೆ ತೊಗಟೆಗಳು ಯಾವುವು ಅಂದರೆ ಸತ್ವ, ರಜಸ್ಸು, ತಮಸ್ಸು 3 ಗುಣಗಳು ತೊಗಟೆಗಳು. ಇದರ ಫಲ 2, ಸ್ವರ್ಗ, ಮೋಕ್ಷ. ಇದು ಏನಾಗಿದೆ, ಈ ವೃಕ್ಷ ವಿಷ್ಣು ಎಂಬ ಆಕಾಶವನ್ನು, ಖಮ್ ಅಂದರೆ ಆಕಾಶ ಸಂಸ್ಕೃತದಲ್ಲಿ, ವಿಷ್ಣು ಎಂಬ ಆಕಾಶವನ್ನು ಆಶ್ರಯಿಸಿದ್ದೆ. ಮುಂದೆ ಹೇಳ್ತಾನೆ, ಅದಂತಿ ಚೈಕಂ ಫಲಮಸ್ಯ ಗೃಧ್ರ ಗ್ರಾಮೇಚರ ಏಕಮರಣ್ಯ ವಾಸ ಹಂಸಾಯ ಏವಂ ಬಹುರೂಪಮಿಷ್ಟಂ ಮಾಯಾಮಯಂ ವೇದ ಸ ವೇದ ವೇದಂ. ಈ ವೃಕ್ಷದಿಂದ ದೊರೆಯುವ ಸ್ವರ್ಗ ಒಂದು ಫಲವನ್ನು ಯಾರು ತಿಂತಾರೆ ಅಂದರೆ ಗ್ರಾಮವಾಸಿ ಹದ್ದುಗಳಂತಹ ವಿಷಯ ಲೋಲುಗಳು ಅಂತಾರೆ. ಯಾವಾಗಲೂ ವಿಷಯದ ಆಸೆಯಲ್ಲೇ, ನನಗೆ ಅದು ಬೇಕು, ಇದು ಬೇಕು, ಅದು ತಿನ್ನಬೇಕು, ಇದು ತಿನ್ನಬೇಕು, ಆ ಕಾಮನೆ ಬೇಕು, ಈ ಕಾಮನೆ ಬೇಕಂತ ಯಾವಾಗಲೂ ವಿಷಯ ಪದಾರ್ಥಗಳಿರ್ತಾರೆ. ಇವರು ಹದ್ದುಗಳು, ಇವರು ಗ್ರಾಮವಾಸಿ ಹದ್ದುಗಳು ಈ ವೃಕ್ಷಕ್ಕೆ ದೊರೆಯುವ ಸ್ವರ್ಗ ಎಂಬ ಫಲವನ್ನು ತಿಂತಾ ಇರ್ತಾರೆ. ಇನ್ನೊಂದು ಫಲ ಇದೆ ನೋಡಿ, ಮೋಕ್ಷ ಅನ್ನೋ ಫಲ. ಇದನ್ನು ಜ್ಞಾನಿಗಳು ಅನುಭವಿಸ್ತಾರೆ. ಅವ್ರು ಏನು ಕೊಟ್ಟರು ತಗೊಳ್ಳಲ್ಲ. ರಾಘವೇಂದ್ರ ಸ್ವಾಮಿಗಳಂಥ ಜ್ಞಾನಿಗಳಾಗಲಿ, ಬೇರೆ ಯಾವುದ ದೊಡ್ಡ ದೊಡ್ಡ ಯತಿಗಳಂಥ ಜ್ಞಾನಿಗಳಾಗಲಿ, ವ್ಯಾಸರಾಜರಾಗಲಿ, ವಾದಿರಾಜರಾಗಲಿ, ಟೀಕಾಚಾರ್ಯರಾಗಲಿ, ಇಂಥವ್ರು ಏನು ಮಾಡ್ತಾರೆ ಅಂದರೆ, ಜ್ಞಾನಿಗಳು ಈ ವಿಷಯ ಪದಾರ್ಥಗಳ ಬಗ್ಗೆ ಹೋಗಲ್ಲ. ಇವರೆಲ್ಲ ಹಂಸಗಳಂಥ ಜ್ಞಾನಿಗಳು ಅನುಭವಿಸ್ತಾರೆ. ಈ ಬಹುರೂಪವಾದ ಇಷ್ಟಾರ್ಥಗಳನ್ನು ಕೊಡುವಂಥ ಈ ಜಗದ್ವೃಕ್ಷ ಇದೆಯಲ್ಲ, ಇದು ಮೂಲ ಪ್ರಕೃತಿಯಿಂದ ಹುಟ್ಟಿದ್ದು. ಯಾರು ತಿಳಿತಾನೋ ಈ ಜಗದ್ವೃಕ್ಷವನ್ನು, ಅವನೇ ಯತಪ್ರಸೂತ ಜಗತಪ್ರಸೂತಿ ಇತ್ಯಾದಿ ವೇದಾರ್ಥವನ್ನು ಬಲ್ಲವನಾಗ್ತಾನೆ ಅಂತ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ. ಏವಂ ಗುರುಪಾಸನ ಏಕಭಕ್ತ್ಯ ವಿದ್ಯಾಕುಠಾರೇಣ ಶಿತೇನ ಧೀರ ವಿವೃಶ್ಚ ಜೀವಾಶಯಮಪ್ರಮತ್ತಃ ಸಂಪದ್ಯ ಚಾತ್ಮ ನಮತತ್ಪ್ರಜಾಸ್ತ್ರಂ. ಹೀಗೆ ವಿಷಯ ಭಕ್ತಿಯನ್ನು ತೊರೆದಬೇಕು, ವಿಷಯದಲ್ಲಿರುವ ಆಸಕ್ತಿಯನ್ನು ತೊರೆಯಬೇಕು, ಜ್ಞಾನಾರ್ಜನೆಯಲ್ಲಿ ಜಾಗರೂಕವಾಗಿ ಗುರುಸೇವೆಯನ್ನು ಮಾಡಬೇಕು. ಗಾಢವಾದ ಚಿತ್ತದಿಂದ, ಭಕ್ತಿಯಿಂದ ಹರಿತವಾದ ಈ ವೃಕ್ಷವನ್ನು ಕಡ್ಕೊಳ್ಬೇಕು ಅಂತಂದರೆ ಏನು ಮಾಡಬೇಕು? ಇದರಲ್ಲಿ ಬರುತ್ತೆ ನೋಡಿ, ಯಾವುದು ಪುರುಷೋತ್ತಮ ಯೋಗದಲ್ಲಿ ಬರುತ್ತೆ ಭಗವದ್ಗೀತೆಯಲ್ಲಿ, ದೃಢೇನ ಚಿತ್ವ ಅಸಂಗ ಶಸ್ತ್ರೇಣ ದೃಢೇನ ಚಿತ್ವ ಅಂತ ಬರುತ್ತೆ. ಆ ಥರ ಹರಿತವಾದ ಕತ್ತಿಯನ್ನು
ಸಾತ್ವಿಕವಾದ ಅಪರೋಕ್ಷ ಜ್ಞಾನವನ್ನು ಕೊಡಲಿಯನ್ನು ಸಂಪಾದಿಸಿ ಅದರಿಂದ ತಾಮಸವಾದ ಜೀವನ ಬಾಹ್ಯಂತರ ರೂಪವನ್ನು ಅಂತಃಕರಣವನ್ನು ಕತ್ತರಿಸಿ ತೆಗಿಬೇಕು. ಆಮೇಲೆ ಆ ಅಸ್ತ್ರ ಎಸ್ ಬಿಡಬೇಕು. ಆ ಅಸ್ತ್ರದಿಂದಲೇ ನಿನ್ನ ಸ್ವರೂಪ ಜ್ಞಾನ ಮುಂದೆ ಭಕ್ತಿಯಲ್ಲಿ ಪರಮಾತ್ಮನನ್ನು ಕಂಡು ಸುಖಿಸುತ್ತಿರು ಅಂತ ಭಗವಂತ ಉದ್ಧವನಿಗೆ ಉಪದೇಶ ಮಾಡ್ತಾನೆ. ಮುಂದೆ ಉದ್ಧವನಿಗೆ ಅವನು ಉಪದೇಶ ಮಾಡಬೇಕಾದ್ರೆ ಭಗವಂತ ಮುಂದುವರೆದು ಹೇಳ್ತಾನೆ. ಶ್ರೀ ಭಗವಾನುವಾಚ ಸತ್ವಂ ರಜಸ್ತಮ ಇತಿ ಗುಣ ಬದ್ಧೇರ್ನ ಚಾತ್ಮನಃ ಸತ್ವೇನಾನ್ಯತಮೌನ ಹನ್ಯಾತ್ ಸತ್ವಂ ಸತ್ವೇನ ಚೈವಹಿ. ಸತ್ವ ರಜಸ್ಸು ತಮಸ್ಸು 3 ಗುಣ ಇದೆಯಲ್ಲ, ಇವು ಬಾಹ್ಯ ಜಡ ಅಂತಃಕರಣಕ್ಕೆ ಸಂಬಂಧಪಟ್ಟವು. ಬಾಹ್ಯದಲ್ಲಿ ನಮಗೇನು ಅಂತಃಕರಣ, ಮನಸ್ಸಲ್ಲಿ ಅಂತಃಕರಣ ಅಂತಂದರೆ ಬಾಹ್ಯ ಅಂತಃಕರಣ, ಇದು ಜಡ, ಈ ಜಡಕ್ಕೆ ಸಂಬಂಧಿಸಪಟ್ಟಿದ್ದು. ಇವೆಲ್ಲ ಜೀವ ಸ್ವರೂಪಕ್ಕೆ ಅಲ್ಲ ಸತ್ವ ರಜಸ್ತಮಸ್ಸುಗಳು. ಆದ್ದರಿಂದ ಸತ್ವಗುಣವನ್ನು ಬೆಳೆಸಿಕೊಳ್ಳಬೇಕು. ನಾವು ರಜತ ಗುಣಗಳನ್ನು ನಾಶ ಮಾಡಬೇಕು, ರಜತ ಗುಣಗಳನ್ನು ತಮಾಸ ಗುಣಗಳನ್ನು ನಾಶ ಮಾಡಬೇಕು. ಸತ್ವದಿಂದ ಉಂಟಾದ ಜ್ಞಾನದಿಂದ ನಾವು ಸಾತ್ವಿಕ ಅಂತಃಕರಣವನ್ನು ನಾಶ ಮಾಡಬೇಕು. ಈ ಸಾತ್ವಿಕ ಅಂತಃಕರಣವನ್ನು ನಾಶ ಮಾಡಿ ಈ ಜಡ ಅಂತಃಕರಣಗಳನ್ನು ನಾಶ ಮಾಡದೆ ನಮಗೆ ಮೋಕ್ಷಕ್ಕೆ, ಇವೆಲ್ಲ ಮೋಕ್ಷಕ್ಕೆ ಹೋಗುವ ಮೊದಲು ನಾಶ ಆಗುವ ಇವೆಲ್ಲ. ಮನಸ್ಸು ಸೂಕ್ಷ್ಮ ರೂಪದಲ್ಲಿ ಅಂತಃಕರಣ ಇರುತ್ತೆ, ಸೂಕ್ಷ್ಮ ರೂಪದಲ್ಲಿರುತ್ತೆ. ಈ ಜಡ ವಸ್ತುವಿನ ಅಂತಃಕರಣ ಇರಲಿಲ್ಲ. ಸತ್ವ ಧರ್ಮೋ ಭವೇಚ್ಯುದ್ಧ ಪುಂಸೋ ಮದ್ಭಕ್ತಿ ಲಕ್ಷಣ ಸಾತ್ವಿಕೋಪಾತ್ತೆಯ ಜ್ಞಾನಂ ತಥೋ ಧರ್ಮ ಪ್ರವರ್ತತೆ. ಶುದ್ಧ ತತ್ವ ಸತ್ವಜ್ಞಾನ, ಸತ್ವ ಯಾವಾಗ ಪ್ರಚುರ ಆಗುತ್ತೋ ಭಗವಂತನಲ್ಲಿ ಭಕ್ತಿ ಉಂಟಾಗುತ್ತೆ. ಭಕ್ತಿಯಿಂದ ಅಪರೋಕ್ಷ ಜ್ಞಾನ ಬರುತ್ತೆ. ಆ ಜ್ಞಾನದಿಂದ ಸತ್ವದ ಉದ್ರೇಕ ಆಗುತ್ತೆ. ಅದರಿಂದ ಪುನಃ ಹೆಚ್ಚು ಭಕ್ತಿ ಉಂಟಾಗುತ್ತೆ. ಸತ್ವಗುಣ ಹೆಚ್ಚು ಆದಾಗೆ ಭಕ್ತಿ ಭಗವಂತನ ಬಗ್ಗೆ ಬರ್ತಾನೆ ಇರುತ್ತೆ. ಅವು ಏನಾಗುತ್ತೆ, ಅದು ಹೆಚ್ಚಾದಾಗ ರಜಸ್ತಮ ಗುಣಗಳನ್ನು ನಾಶ ಮಾಡುತ್ತೆ. ಆಮೇಲೆ ಸತ್ವಗುಣ ಇನ್ನೂ ಹೆಚ್ಚು ವೃದ್ಧಿಯಾಗುತ್ತೆ. ಹಾಗೆಯೇ ಪಾಪವೂ ಕೂಡ ಬೇಗ ನಾಶ ಆಗುತ್ತೆ. ನಾವು ಏನು ಯಜ್ಞ ಹೋಮ ಮಾಡಿದರೂ ಅವು 9 ಅಂದರೆ ಆಗಮ, ಯಜ್ಞ, ದೇಶ, ಕಾಲ, ಕರ್ಮ, ಜನ್ಮ, ಧ್ಯಾನ, ಮಂತ್ರ, ಸಂಸ್ಕಾರ. ಇವನ್ನು ಹಿಂದಿನ ಪ್ರವಚನ ಮಾಲಿಕೆಯಲ್ಲಿ ವಿವರಿಸಿದ್ದೇನೆ. ಇವುಗಳು ಏನಾಗಿದೆ ಅಂದರೆ ಈ 9 ಸತ್ವ, ರಾಜಸ, ತಾಮಸ ಎಂಬ 3 ಬಗೆಯಾಗಿವೆ. ಅದರಿಂದ ಅವು ಏನಾಗುತ್ತೆ, ಸತ್ವ, ತಾಮಸ, ರಜಸ್ಸು, ಇವುಗಳ ರಜಸ್ಸು, ತಮಸ್ಸು, ಇವು ವೃದ್ಧಿಗಳು, ಈ ಗುಣಗಳ ವೃದ್ಧಿಗೆ ಇವೆಲ್ಲ ಕಾರಣ ಆಗುತ್ತೆ. ಆಗಮ, ಯಜ್ಞ, ದೇಶ, ಕಾಲ, ಕರ್ಮ, ಜನ್ಮ, ಧ್ಯಾನ, ಮಂತ್ರ, ಸಂಸ್ಕಾರ ಇವೆಲ್ಲವೂ ಭಗವಂತನ ನಾಮಗಳೇ ಮುಖ್ಯವಾಗಿ. ಇವುಗಳು ಉಂಟಾಗುತ್ತೆ. ಈ 9ರಲ್ಲಿ ಜ್ಞಾನಿಗಳು ಏನು ಉಪದೇಶ ಮಾಡ್ತಾರೋ ಅವರು ಸಾತ್ವಿಕ, ಅವರು ನಿಂದಿಸುವುದು ತಾಮಸ, ಅವರು ಉದಾಸೀನ ಮಾಡಿಬಿಡುವುದು ರಾಜಸ ಎಂದು ತಿಳಿದು. ರಾಜಸ ಅಂದರೆ ಉದಾಸೀನ. ನೋಡಿ, ನಾವು ಏನೋ ಒಂದು ಕರ್ಮ ಭಗವಂತನ ಇಚ್ಛೆ, ಭಗವಂತನ ಬಗ್ಗೆ ಅತಿ ಪ್ರೇಮದಿಂದ ಮಾಡಬೇಕು ಅಂದರೆ ಅದು ಭಕ್ತಿ ಆಗತ್ತೆ, ಸತ್ವ ಕೂಡ ಇರುತ್ತೆ. ರಾಜಸ ಅಂದರೆ ಏನಾಗುತ್ತೆ, ನಾವು ಒಂದು ಸ್ವಲ್ಪ ಮಾಡ್ತೀವಿ, ಬಿಡ್ತೀವಿ, ಬೇರೆ ಆಲೋಚನೆ ಮಾಡ್ತೀವಿ, ವಿಷಯ ಪದಾರ್ಥಗಳು ಬರ್ತೀವಿ, ಇದು ರಾಜಸ. ತಮೋ ಗುಣ ಅಂದರೆ ಬಹಳ ಆಲಸ್ಯ, ಉದಾಸೀನ, ಯಾವಾಗಲೂ ನಿದ್ರೆ ಮಾಡೋದು, ಯಾವಾಗಲೂ ನಿದ್ರೆ ಮಾಡೋದು, ನಿದ್ದೆ 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 ನಿದ್ದೆ. ಇವರು ತಾಮಸ ಗುಣ ಹೆಚ್ಚಾದಾಗ ನಿದ್ದೆ, ಅವರು ತಮೋಯೋಗ್ಯರು ಅಂತ ಬರುತ್ತೆ. ತಾಮಸರು ನಿದ್ದೆ ಮಾಡ್ತಾರೆ, ಭಗವಂತನ ಬಗ್ಗೆ, ಭಗವಂತನ ಗುಣಗಳ ಬಗ್ಗೆ, ಭಗವಂತನ ಬಗ್ಗೆ ನಿದ್ದೆ ಮಾಡ್ತಾರೆ ಅವರು. ಹಾಗೆ ಸತ್ವಗಳ ವೃದ್ಧಿಗಾಗಿ ಅವನು ಸಾತ್ವಿಕವಾದ ಆಗಮಗಳನ್ನು ಮಾತ್ರ ನೋಡಬೇಕು. ಪಾಶುಪತ ಆಗಮ ಮುಂತಾದವುಗಳನ್ನು ನೋಡಿದರೆ ಸಾತ್ವಿಕ ಆಗಮ ಆಗಲ್ಲ ನಮಗೆ. ಅವೆಲ್ಲ ಏನಾಗುತ್ತೆ ಅಂದರೆ ತಾಮಸ ಗುಣಗಳನ್ನು ಕೊಡುತ್ತೆ. ಯಾವಾಗಲೂ ಭಗವಂತನ ಗುಣಗಳ ಬಗ್ಗೆ ಮಾತಾಡಿ, ಭಗವಂತನ ಸ್ಮರಣೆ ಮಾಡಿ, ಅಹಂಕಾರ ಮಮಕಾರ ಕರ್ಮಗಳ ತ್ಯಾಗ ಇದರಿಂದ ಲಬ್ಧ ಆಗತ್ತೆ. ಯಾವಾಗ ಭಗವಂತನ ಮಹಿಮೆಗಳನ್ನು ಹೆಚ್ಚು ತಿಳಿತೀವೋ ಆವಾಗ ನಮ್ಮದು ಏನೂ ಇಲ್ಲಪ್ಪ, ನಮ್ಮದು ಏನೂ ಇಲ್ಲ ಅನ್ನುವ ಜ್ಞಾನ ನಮಗೆ ಬರ್ತಾ ಹೋಗುತ್ತೆ. ಈ ವೇದಗಳನ್ನು ಜಾಸ್ತಿ ಓದಿದಾಗ ಏನಾಗುತ್ತೆ ಅಂದರೆ ಬಿದಿರುಗಳ ತಿಕ್ಕಾಡದಿಂದ ಕಾಳ್ಗಿಚ್ಚು ಉಂಟಾಗತ್ತಲ್ವ, ಆ ಕಾಳ್ಗಿಚ್ಚು ಕಾಡನ್ನು ಸುಟ್ಟು ಏನು ಮಾಡುತ್ತೆ, ತಾನೂ ಆರಿ ಹೋಗುತ್ತೆ. ಹಾಗೆಯೇ ಭಗವಂತನ ಬಗ್ಗೆ ಚಿಂತನೆ ಮಾಡ್ತಾ ಸತ್ವಗುಣಗಳನ್ನು ಚಿಂತನೆ ಪ್ರಚುರ ಮಾಡಿಸಿಕೊಂಡ್ರೆ ಅವರ ರಜೋತಮ ಗುಣಗಳನ್ನು ಸುಟ್ಟು ಹಾಕುತ್ತದೆ. ಆಮೇಲೆ ಕೊನೆಗೆ ಅಂತಃಕರಣ ವೃತ್ತಿಜ್ಞಾನ ಏನಾಗುತ್ತೆ, ತಾನೂ ನಾಶ ಆಗತ್ತೆ. ಆವಾಗ ಉದ್ಧವ ಒಂದು ಪ್ರಶ್ನೆ ಕೇಳ್ತಾನೆ. ವಿಂದಂತಿ ಮರ್ತ್ಯ ಪ್ರಾಯೇಣ ವಿಷಯಾನ್ ಪದಾಮಪಾದಾಂ ಅಥಾಪಿ ಭುಂಜತೆ ಕೃಷ್ಣ ತತ್ ಕಥಂ ಶ್ವಖರಾಜವತ್. ಕೃಷ್ಣ, ಈ ಮಾನವರು ಏನು ಮಾಡ್ತಾರೆ ಗೊತ್ತಾ, ವಿಷಯ ಭೋಗಗಳನ್ನು ಅನರ್ಥ ಕಾರಣವೆಂದು ಅರಿತೇ ಇದ್ದಾರೆ, ಗೊತ್ತಿದೆ ಅವರಿಗೆ ವಿಷಯ ಭೋಗಗಳ ಅರ್ಥ ಕಾರಣ, ಆದರೂ ನಾಯೆ, ಕತ್ತೆ, ಕುರಿಗಳಂತೆ ತಿಂತಾರೆ ಅಂತ ಉದ್ಧವ ಹೇಳ್ತಾನೆ ಕೃಷ್ಣನಿಗೆ.
ಎಲ್ಲ ಗೊತ್ತು ಇವರಿಗೆ, ಮನುಷ್ಯರಿಗೆ ತಿಳ್ಕೊಂಡಿದ್ದಾರೆ. ತಿಳ್ಕೊಂಡ್ರು ಕೂಡ ನಾಯಿ, ಕತ್ತೆ, ಕುರಿಗಳಂತೆ ಊಟ ಮಾಡ್ತಾರೆ ಇವರು. ಅದು ಹೇಗೆ ಸಾಧ್ಯ? ಹೆಂಗೆ ಇಷ್ಟೆಲ್ಲ ತಿಳ್ಕೊಂಡ್ರು ಕೂಡ ಇವರು ನಾನು ಸಿಕ್ಕಿದ್ದನ್ನು ತಿಂತಾರೆ, ಎಲ್ಲ ಕೇಳ್ತಾರೆ, ಸಿಕ್ಕಿದ್ದು ತಿಂತಾರೆ. ತಾಯಿ, ಪ್ರಾಣಿ, ಕತ್ತೆಗಳು ಏನು ತಿಂತಾವೋ ಅದಕ್ಕಿಂತ ವರ್ಸ್ಟ್ ತಿನ್ನೋನು ಅಂದರೆ ಮನುಷ್ಯನೇ. ಮನುಷ್ಯನಂತ ಹೊಲಸು ತಿಂದವ್ರು ಇನ್ಯಾವ ಪ್ರಾಣಿಗಳೂ ಇಲ್ಲ. ಇಷ್ಟೆಲ್ಲ ಕೇಳಿ, ಇಷ್ಟೆಲ್ಲ ಮಾಡಿ, ಇಷ್ಟೆಲ್ಲ ತಿಂತಾರಲ್ಲ ಭಗವಂತ, ಏನು ಹೇಗೆ ಸಾಧ್ಯ ಇದು ಅಂತ ಭಗವಂತನಿಗೆ ಕೇಳ್ತಾನೆ. ಭಗವಂತ ಉಪದೇಶ ಮಾಡ್ತಾನೆ. ಭಗವಂತ ಏನು ಉಪದೇಶ ಮಾಡ್ತಾನೆ ಅನ್ನುವ ಚಿಂತನೆಯನ್ನು ನಾಳೆಯ ಪ್ರವಚನ ಮಾಲಿಕೆಯಲ್ಲಿ ನೋಡೋಣ. ಇಂದಿನ ಚಿಂತನೆಯನ್ನು ಶ್ರೀ ರಾಘವೇಂದ್ರ ಸ್ವಾಮಿಗಳ ಅಂತರ್ಗತ ಶ್ರೀ ಭಾರತೀಯ ಪುರಾಣ ಅಂತರ್ಗತ ಲಕ್ಷ್ಮೀನಾರಾಯಣಿಗೆ ಅರ್ಪಿಸೋಣ. ಶ್ರೀಕೃಷ್ಣಾರ್ಪಣ ಮಸ್ತು.